ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದ ಪ್ರವಚನ ಮಾಲಿಕೆಯಡಿಯಲ್ಲಿ ಸ್ವಾಮಿ ಶಿವಾನಂದರ ಸ್ಮೃತಿಗಳ ಬಗ್ಗೆ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯ್ಯ ಅವರು ಪ್ರವಚನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಹಾಗೂ ಕುಮಾರಿ ಹರ್ಷಿತಾ ಇವರಿಂದ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಶ್ಲೋಕಗಳ ಪಠಣ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್, ವನಜಾಕ್ಷಿ, ಮೋಹನ್, ರತ್ನಮ್ಮ, ಚನ್ನಬಸಪ್ಪ, ನಾಗರಾಜ್, ಗೀತಾ, ವೆಂಕಟೇಶ್ ರೆಡ್ಡಿ, ವೀಣಾ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು. वरुणो यादसमहं पितृ
ಇರೋದಿಲ್ಲ. ಅದರಿಂದ ಅವರು ಮನಸ್ಸಿನಲ್ಲಿ ಅಂದುಕೊಳ್ತಾರೆ, ಏನು ಇವರೇ ಸ್ವಾಮಿ ವಿವೇಕಾನಂದರು ಹೇಗೆ ಅಂತ. ಅಷ್ಟರಲ್ಲಿ ಸ್ವಾಮಿ ಭಾಸ್ಕರಾನಂದರು ಅಲ್ಲಿ ಒಬ್ಬೊಬ್ಬರ ಹತ್ರ ಮಾತನಾಡ್ತಾ ಆ ಇಬ್ಬರು ಸ್ವಾಮಿಗಳ ಹತ್ರ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತು ಹಾಗೂ ಹೀಗೂ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಪ್ರಾರಂಭ ಆಯಿತು. ಸ್ವಾಮೀಜಿಯವರ ಹೆಸರು ಬರಲಿಕ್ಕಿಲ್ಲ. ಸ್ವಾಮಿ ಭಾಸ್ಕರಾನಂದರು, ನೀವು ದಯವಿಟ್ಟು ಸ್ವಾಮಿ ವಿವೇಕಾನಂದರನ್ನು ಒಂದು ಸಲ ಇಲ್ಲಿಗೆ ಕರೆದುಕೊಂಡು ಬರ್ತೀರಾ? ನಾನು ಅವರನ್ನು ಭೇಟಿಯಾಗಬೇಕಾಗಿದೆ ಅಂತ ಬಹಳ ಗೌರವ ಭಾವದಿಂದ ಪೂಜ್ಯ ಬುದ್ಧಿಯಿಂದ ಹೇಳ್ತಾರೆ. ಸ್ವಾಮಿ ಭಾಸ್ಕರಾನಂದರು ಅಲ್ಲಿ ಇರುವ ಎಲ್ಲರಿಗೂ ಗುರುವಾಗಿರ್ತಾರೆ. ಅವರು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದವರಾಗಿರ್ತಾರೆ. ಈಗ ಇವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಅಷ್ಟು ಗೌರವದಿಂದ ಪೂಜ್ಯ ಬುದ್ಧಿಯಿಂದ ಮಾತನಾಡಿದ್ರೆ ಬೇರೆಯವರು ಏನು ಅಂದ್ಕೊಳ್ತಾರೆ ಅಂತ ಯೋಚನೆ ಮಾಡಲಿಕ್ಕೆ ಅವರು ಹೋಗಲೇ ಇಲ್ಲ. ಅವರು ನೇರವಾಗಿ ಎಲ್ಲರ ಎದುರಿನಲ್ಲಿ ಯಾರು ತಮ್ಮಲ್ಲಿ ಏನು ಅಂದ್ಕೊಳ್ತಾರೋ ಅಂತ ಯೋಚಿಸದೆ ಸ್ವಾಮೀಜಿಯವರ ಬಗ್ಗೆ ಅಷ್ಟು ಗೌರವ ಭಕ್ತಿಯನ್ನು ವ್ಯಕ್ತಪಡಿಸಿದ್ದು ಈ ಯುವಕ ಸ್ವಾಮಿ ಸದಾಶಿವಾನಂದರಿಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ. ಊರಲ್ಲಿ ಇದ್ದು ಆ ಊರಿನ ಹೆಸರು ಅಲಾ ಅಂತ. ಅಲ್ಲಿ ಅವರು ಮೊದಲ ಬಾರಿ ಒಂದು ಪುಸ್ತಕ ಭಂಡಾರದಲ್ಲಿ ಒಬ್ಬರು ವಕೀಲರು ಸ್ವಾಮಿ ವಿವೇಕಾನಂದರ ಹೆಸರನ್ನು ಹೇಳುವುದನ್ನು ಕೇಳಿದ್ರು. ಆ ವಕೀಲರು ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದರು. ಇದು ಮೊದಲ ಬಾರಿ ಸ್ವಾಮಿ ಸದಾಶಿವಾನಂದರು ಸ್ವಾಮೀಜಿಯವರ ಕುರಿತು ಕೇಳಿದ್ದು. ಅನಂತರ ಅವರ ಅಣ್ಣ ತೀರ್ಕೊಳ್ತಾರೆ. ಅಣ್ಣ ತೀರ್ಕೊಂಡಾಗ ಇವರು ತಾಯಿಗೆ ಸಮಾಧಾನವನ್ನು ಹೇಳಬೇಕು ಅಂತ ಕಾಶಿಗೆ ಬರ್ತಾರೆ. ಅವರ ತಾಯಿ ಇದ್ದದ್ದು ವಾರಾಣಸಿಯಲ್ಲಿ, ಕಾಶಿಯಲ್ಲಿ. ಕಾಶಿಯಲ್ಲಿ ಇವರು ತಮ್ಮ ತಾಯಿಯ ಜೊತೆಗೆ ವಾಸವಾಗಿರ್ತಾರೆ. ಇವರು ಈ ಮೊದಲೇ ಒಬ್ಬ ವೈಷ್ಣವ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡಿರ್ತಾರೆ. ವೈಷ್ಣವ ಪದ್ಧತಿಯ ಪ್ರಕಾರ ಅವರ ಗುರುಗಳು ಏನು ಹೇಳಿದ್ದಾರೋ ಆ ರೀತಿ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಆದರೆ ಇವರಿಗೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಚಿಂತನೆಯ ಪ್ರಕಾರ ತಮ್ಮ ಜೀವನವನ್ನು ಬದುಕಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಇರುತ್ತೆ. ಇವರ ವೈಷ್ಣವ ಗುರುಗಳ ಆಸೆ ಏನು ಅಂದ್ರೆ ಇವರು ತಮ್ಮ ಜೊತೆಯಲ್ಲೇ ಇದ್ದು ಬ್ರಹ್ಮಚಾರಿಯಾಗಿ ಇಲ್ಲಿ. ಆದರೆ ಸ್ವಾಮಿ ಸದಾಶಿವಾನಂದರ ಮನಸ್ಸು ಶ್ರೀರಾಮಕೃಷ್ಣರ ಕಡೆಗೆ ಹೋಗ್ತಾ ಇರುತ್ತೆ. ದೀರ್ಘವಾದ ದೀಪ್ತಿಯಿಂದ ಬೆಳಗ್ತಾ ಇರುತ್ತೆ. ಅವರಿಗೆ ಬಾಹ್ಯ ಶರೀರದ ಅರಿವು ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸ್ವಾಮೀಜಿ ಪೂರ್ಣವಾಗಿ ಭಗವಂತನಲ್ಲಿ ಲೀನರಾಗಿಬಿಟ್ಟಿದ್ರು. ಸಮಾಧಿಯಿಂದ ಮರಳಿ ಬರುವಾಗ ಅವರು ಬಹಳ